ಮನುಷ್ಯ ಉಸಿರು ಇರೋವರೆಗೂ ಪ್ರೀತಿ ಮಾಡ್ತಾನೆ. ಅದೇ ಈ ಉಸಿರೇ ಉಸಿರೇ ಮೂವಿ. ಸಿನಿಮಾ ಹೆಂಗಿದೆ ನೋಡ್ಬೋದ ಅನ್ನೋದು ಈ ರಿವ್ಯೂ ಅಲ್ಲಿ ಹೇಳ್ತೀನಿ. ಇದು 2 ಜಾತಿಗಳಿಗೆ ಸಂಬಂಧಿಸಿದಂಥ ಸ್ಟೋರಿ ಆ್ಯಂಡ್ ಇದರ ಪ್ಲಾಟ್. ಇಬ್ಬರು ಸ್ನೇಹಿತರು, ಒಬ್ರು ಹಿಂದೂ ಒಬ್ರು ಮುಸ್ಲಿಂ. ಅವರಿಬ್ಬರ ಹೆಂಡತಿಯರಿಗೆ ಒಂದೇ ದಿನ ಹೆರಿಗೆ ಆಗುತ್ತೆ. ಆ ಇಬ್ಬರು ಮಕ್ಕಳು ದೊಡ್ಡವರಾದ್ಮೇಲೆ ಲವ್ ಮಾಡ್ತಾರೆ. ಇದು ಇದರ ಪ್ಲಾಟ್. ಇದರಲ್ಲಿ ಇನ್ನೂ ಒಂದು ಪ್ಲಾಟ್ ಇದೆ. ಸತ್ತವರಿಗೂ ನ್ಯಾಯ ಆಗಬೇಕು. ಮೇಕಿಂಗ್. ಇದರಲ್ಲಿ ಬಳಸಿದಂಥ ಕಟ್ಸ್, ಟ್ರಾನ್ಸಿಷನ್ಸ್ ಆ್ಯಂಡ್ ಎಡಿಟಿಂಗ್ ಅಷ್ಟು ಸರಿಯಾಗಿಲ್ಲ. ಕ್ಯಾಮ್ರಾ ಮೂವ್ಮೆಂಟ್ ಚೆನ್ನಾಗಿದ್ದಾವೆ, ಎಡಿಟಿಂಗಲ್ಲಿ ಚೆನ್ನಾಗಿ ಬಳಸ್ಕೊಂಡಿಲ್ಲ. ಲೊಕೇಶನ್ಸ್, ಕಾಲೇಜ್ ಆಗಿರ್ಬೋದು, ಕೆಲವೊಂದು ಲೊಕೇಶನ್ಸ್ ಆಗಿರ್ಬೋದು ಕಾಂಪ್ರಮೈಸ್ ಆಗಿದ್ದಾರೆ ಅನ್ಸುತ್ತೆ. ಕೆಲವು ಜನ ಒಳ್ಳೆ ಆ್ಯಕ್ಟರ್ಸ್ ಇದ್ದಾರೆ, ಒಳ್ಳೆ ಸ್ಟೋರಿ ಇದೆ, ಬಟ್ ಚೆನ್ನಾಗಿ ಬಳಸ್ಕೊಂಡಿಲ್ಲ. ಸ್ಟೋರಿನ ಸ್ಟ್ರಕ್ಚರ್ ವೈಸ್ ಚೆನ್ನಾಗಿ ತೋರಿಸಿಲ್ಲ. ಕೆಲವು ಸೀನ್ಸ್ ತುಂಬ ಬೋರಿಂಗ್ ಆಗಿದ್ದಾವೆ. ಸರಿಯಾದ ಟೈಮಲ್ಲಿ ಸರಿಯಾದ ಕಾನ್ಫ್ಲಿಕ್ಟ್ ಕಾಣಲ್ಲ. ಕ್ಯಾರೆಕ್ಟರ್ಸ್, ಮನೋ ಕ್ಯಾರೆಕ್ಟರ್ ಡಿಸೈನ್ ಆಗಿರ್ಬೋದು, ಆ್ಯಕ್ಟಿಂಗ್ ಆಗಿರ್ಬೋದು, ಕ್ಯಾರೆಕ್ಟರ್ ಆರ್ಕ್ ಆಗಿರ್ಬೋದು ಅಷ್ಟು ಚೆನ್ನಾಗಿಲ್ಲ. ಸಿನಿಮಾ ನೋಡ್ತೀವಿ ಅಂದರೆ ಕೆಲವೊಂದು ಸ್ಪೆಷಲ್ ಅಪಿಯರೆನ್ಸ್ ಕ್ಯಾರೆಕ್ಟರ್ಸ್ಗಳಿಂದನೇ. ಬಾನು ಆ್ಯಕ್ಟಿಂಗ್ ಚೆನ್ನಾಗಿತ್ತು. ಸ್ಟೋರಿ ವೈಸ್ ಏನು ಹೇಳ್ಬೇಕು ಅಂದ್ಕೊಂಡಿದ್ದಾರೋ ಅದು ಅರ್ಥ ಆಗುತ್ತೆ, ಬಟ್ ಸ್ಟೋರಿನ ಚೆನ್ನಾಗಿ ಬಿಲ್ಡ್ ಮಾಡಿ ಹೇಳಿದ್ರೆ ಚೆನ್ನಾಗಿ ಕಾಣೋದು. ಕ್ಲೈಮ್ಯಾಕ್ಸಲ್ಲಿದ್ದಂಥ ಸೀನ್ ತುಂಬ ಬ್ರೂಟಲ್ ಆಗಿದೆ, ನೋಡೋದಕ್ಕೆ ಒಂಥರ ಅನಿಸುತ್ತೆ. ಸಿನಿಮಾದಲ್ಲಿ ಯಾರಾದರೂ ಸಾಯ್ತಾರೆ ಅಂದರೆ ಅದು ಯಾಕೆ ಹೀರೋಯಿನಿ ಅಥವಾ ಹೀರೋಗೆ ಕೊಡ್ತಾರೆ? ಥರ್ಡ್ ಪರ್ಸನ್ಗೂ ಕೊಡ್ಬೋದಲ್ಲ. ಹ್ಯಾಪಿ ಎಂಡಿಂಗ್ಸು ಟ್ರ್ಯಾಜಿಡಿ ಎಂಡಿಂಗ್ಸ್ ಆಗಿಬಿಡ್ತವೆ. ಈ ಸಿನಿಮಾ ನೀವು ನೋಡಿದ್ರೆ ನಿಮ್ಗೆ ಹೆಂಗೆ ಅನಿಸಿದೆ ಅನ್ನೋದು ಕಮೆಂಟ್ ಮಾಡಿ. ಮತ್ತೆ ಸಿಗೋಣ.